ಹಲೋ ಎವ್ರಿವಾನ್, ಇದು ಮಂಡೇ ಲಾಗು. ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಲ್ವಾ. ಎಷ್ಟು ಜ್ಯೂಸ್ ಕುಡಿಯಿರಿ, ನೀರ್ ಕುಡಿದ್ರುನು ಬಾಯಾರಿಕೆ ಕಡಿಮೆನೆ ಆಗಲ್ಲ. ಈ ಸಮ್ಮರಿಗೊಂದು ಬೆಸ್ಟ್ ಜ್ಯೂಸ್ ಅಂತ ಅಂದ್ರೆ ಮಸ್ಕ್ ಮೆಲನ್ದು. ಇವಾಗಿರೋ ಬಿಸಿಲಿಗಂತೂ ಬಾಡಿ ಅಷ್ಟೇ ಹೀಟ್ ಆಗಿರುತ್ತೆ. ಮಸ್ಕ್ ಮೆಲನ್ ಒಂದ್ ಬಾಡಿ ಹೀಟ್ ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಒಂದು ಬೆಸ್ಟ್ ಮಸ್ಕ್ ಮೆಲನ್ ತಗೊಂಡು ಅದನ್ನ ಅರ್ಧ ಕಟ್ ಮಾಡ್ಕೊಂಡಿದೀನಿ. ಅದ್ರಲ್ಲಿರೋ ಬೀಜಗಳೆಲ್ಲನ ತೆಗ್ದು ಮತ್ತೆ ಈ ಮಸ್ಕ್ ಮೆಲನ್ ಅರ್ಧ ಕಟ್ ಮಾಡಿ ಅದ್ರ ಮೇಲ್ಗಡೆ ಇರುತ್ತಲ್ಲ ಸಿಪ್ಪೆನ, ಅದನ್ನ ಕ್ಲೀನ್ ಆಗಿ ತೆಗ್ದ್ಕೋಬೇಕು. ಅದನ್ನೆಲ್ಲ ಕ್ಲೀನ್ ಆಗಿ ತಗೊಂಡಾದ್ಮೇಲೆ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದನ್ನೆಲ್ಲಾನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಎತ್ತಿಟ್ಕೋಬೇಕು. ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೊಂಡಾದ್ಮೇಲೆ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡಿದೀನಿ. ಸಕ್ಕರೆ ಬೇಡ ಅಂತ ಅನ್ನೋರು ಬೆಲ್ಲನ ಪುಡಿ ಮಾಡ್ಕೊಂಡು ಹಾಕೋಬಹುದು. ಮತ್ತೆ ಒಂದ್ 5 ರಿಂದ 6 ಐಸ್ ಕ್ಯೂಬ್ ಗಳನ್ನ ಹಾಕೊಂಡಿದೀನಿ. ಕಾಫಿ ಗ್ಲಾಸ್ ಬರುತ್ತಲ್ಲ, ಅದ್ರಲ್ಲಿ ಅರ್ಧ ಗ್ಲಾಸ್ ಅಷ್ಟು ಹಾಲ್ನ ಹಾಕೊಂಡಿದೀನಿ. ಹಾಕಿದ್ರೆ ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಇದು ಆಪ್ಷನಲ್, ಇಷ್ಟ ಇದ್ದವ್ರು ಹಾಕೊಳ್ಳಿ. ಮತ್ತೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಒಂದ್ ಹರಳು ಉಪ್ಪನ್ನ ಹಾಕೋತಿದೀನಿ ಇದಕ್ಕೆ. ಈ ಉಪ್ಪು ಹರಳು ಹಾಕೋದ್ರಿಂದ ಏನಾಗುತ್ತೆ, ಇನ್ನ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್. ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಮಿಕ್ಸಿಯಲ್ಲಿ ಚೆನ್ನಾಗಿ ಇದನ್ನ ರುಬ್ಕೋತಿದೀನಿ. ಇದನ್ನ ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಮಸ್ಕ್ ಮೆಲನ್ ಜ್ಯೂಸ್ ರೆಡಿ ಆಗಿರುತ್ತೆ. ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗಾದ್ರೂ ಸರಿ, ಅಥವಾ ಇವಾಗ ಗೆಸ್ಟ್ ಗಳು ಬಂದ್ರು ಸರಿ, ಯಾರಿಗಾದ್ರೂನು ತುಂಬಾ ಚೆನ್ನಾಗಿರುತ್ತೆ ಈ ಸಮ್ಮರಿಗೆ. ಆಗ ಹಿಂದೆ ಎಲ್ಲ ಏನ್ ಹೇಳ್ತಿದ್ರಪ್ಪ ಅಂದ್ರೆ, ಮನೆ ಒಳಗಡೆ ಉಗುರು ಕಟ್ ಮಾಡ್ಬೇಡಿ, ನೈಟ್ ಉಗುರು ಕಟ್ ಮಾಡ್ಬೇಡಿ, ಮಾಟ ಮಂತ್ರ ಮಾಡ್ದಂಗ ಆಗತ್ತೆ ಅಂತ ತುಂಬಾ ಹೆದರ್ಸೋರು ನಾವು ಚಿಕ್ಕವ್ರು ಇರ್ಬೇಕಾದ್ರೆ. ನಾವು ನಿಜ ನಿಜ ಅಂತ ಅನ್ಕೊಂಡಿದ್ವಿ. ಬಟ್ ಏನೇ ಹಿಂದೆ ಹೇಳಿದ್ರುನು ಅದಕ್ಕೆಲ್ಲ ಒಂದ್ ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಕೆಳಗಡೆನೆ ಕುತ್ಕೊಂಡು ಊಟ ಮಾಡ್ತಿದ್ದಿದಲ್ವಾ. ಅವಾಗ ಏನಾದ್ರು ಉಗುರು ಕೆಳಗಡೆ ಬಿದ್ದಿದ್ರೆ ಅದು ಊಟದಲ್ಲಿ ಸೇರ್ಬಿಡ್ತಿತ್ತು ಅಂತ ಆ ರೀತಿ ಹೇಳ್ತಿದ್ರು. ಬಟ್ ಇವಾಗ್ಲೂನು ಅಷ್ಟೇ, ನಾವು ಆದಷ್ಟು ಉಗುರುನ ಹೊರಗಡೆನೆ ಕಟ್ ಮಾಡಿ ಅಲ್ಲೇ ಎಸ್ಬಿಟ್ ಬರ್ಬೇಕು. ಕಟ್ ಮಾಡಿದ್ರೆ ಅದೇ ಮಿಸ್ ಆಗಿ ಚಿಕ್ಕ ಚಿಕ್ಕ ಉಗುರುಗಳು ಊಟದೊಳಗಡೆ ಸೇರಿದ್ರೆ ತುಂಬಾ ಸ್ಟಮಕ್ ಇನ್ಫೆಕ್ಷನ್ ಆಗುತ್ತೆ. ಮತ್ತೆ ಊಟ ಸೇರ್ದಂಗ ಆಗೋದು, ಡೈಜೆಷನ್ ಪ್ರಾಬ್ಲಮ್ ಅದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಇಯರ್ ನಮ್ ನಿಶು ಬರ್ಡೇಲಿ ನಮ್ ಪಕ್ಕದ ಮನೆಯವರು ಅವನಿಗೆ ಇದನ್ನೊಂದು ಗಿಫ್ಟ್ ಮಾಡಿದ್ದು, ಮ್ಯೂಸಿಕಲ್ ಫಿಶಿಂಗ್ ಗೇಮ್ ಅಂತ. ತುಂಬಾನೇ ಚೆನ್ನಾಗಿರುತ್ತೆ. 3 ಶೆಲ್ ಹಾಕ್ಬೇಕು ಇದ್ರೊಳಗಡೆ, ಹಾಕಿದ್ರೆ ಅದೇ ತಿರುಗ್ತಾ ಇರುತ್ತೆ. ಫಿಶ್ ಎಲ್ಲ ಈ ತರ ಬಾಯ್ ಬಿಡ್ತಾ ಇರ್ತವೆ. ಅವ್ರೊಂದ್ ಗಾಳ ತರ ಕೊಟ್ಟಿರ್ತಾರೆ, ಇಂದ ಈ ಫಿಶ್ ನ ಎಲ್ಲ ಹಿಡ್ಕೊಂಡು ಹೊರಗಡೆ ತೆಗಿಬೇಕು. ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಳು ಒಂದ್ ಕಡೆ ಕುತ್ಕೊಂಡು ಆಟ ಆಡ್ತಿರ್ತಾರೆ. ಯಾರ್ದಾದ್ರೂ ಬರ್ಡೇ ಇದ್ರೆ ಆ ತರದಿದ್ರೆ ಇದನ್ನ ಗಿಫ್ಟ್ ಮಾಡ್ಬೋದು. 500 600 ರೇಂಜ್ಗೆಲ್ಲ ಇದು ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಸಿಗುತ್ತೆ.